ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ CRD ಅಂತಂದ್ರೆ CRD ಅಂದ್ರೆ ಏನು ಅಂತ ನಿಮಗೆ ತುಂಬಾ ಜನಕ್ಕೆ ಗೊತ್ತಿದೆ, ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ದೀರ್ಘಕಾಲ ಉಸಿರಾಡುವಂತಹ ತೊಂದರೆಗಳು ಮತ್ತೆ CRD ಬರುವ ಲಕ್ಷಣಗಳು ಯಾವ್ಯಾವ ರೀತಿ ಕೋಳಿಗಳಿಗೆ CRD ಬರುತ್ತೆ ಅಂದ್ರೆ ತುಂಬಾ ವಿಡಿಯೋಗಳೇನಪ್ಪ ಅಂದ್ರೆ ಫಾಸ್ಟ್ ಆಗಿ ಮಾತಾಡ್ಬಿಟ್ಟಿದೀವಿ. ಬಟ್ ಆದ್ರೆ ಕೆಲವ್ರಿಗೆ ಅರ್ಥ ಆಗಿಲ್ಲ, ಕೆಲವ್ರಿಗೆ ಅರ್ಥ ಆಗೈತೆ. ಬಟ್ ಆದ್ರೆ ಕೆಲವ್ರಿಗೆ ಅರ್ಥ ಆಗದಿರೋ ಕಾರಣ ನಿಧಾನಕ್ಕೆ ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ. CRD ಯಾವ್ಯಾವ ತರ ಬರುತ್ತೆ ಮತ್ತೆ ಯಾವ್ಯಾವ ಟೈಪಿಂಗ್ ಅಲ್ಲಿ ಕೋಳಿಗಳಿಗೆ ಬರುತ್ತೆ ಮತ್ತೆ ಬರೋಕ್ಕೂ ಮುಂಚೆ ಯಾವ್ಯಾವ ಲಕ್ಷಣ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ. ಅಂತಂದರೆ ಇದು ಒಂದು 3 ಭಾಗ ಇರುತ್ತೆ. ಅಂತಂದರೆ 2 ನಿಮಿಷ ವಿಡಿಯೋ ಮಾಡೋಕ್ಕಾಗೋದು, ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ದಯವಿಟ್ಟು ಹಿಂದೆ ಕಡೆ ವಿಡಿಯೋಗಳು ನೋಡ್ಕೊಳ್ಳಿ. ಅಂದರೆ CRD ಅನ್ನು ಫಸ್ಟು ಬರೋದೇನಪ್ಪ ಅಂತಂದರೆ ನಿಮ್ಮ ಫಾರಮಲ್ಲಿ ಕ್ಲೀನೆಸ್. ಅಂತಂದರೆ ಇವಾಗ ಸತ್ತು ಕೋಳಿಗಳನ್ನ ನೀವು ತೆಗೆದು ಅಲ್ಲೇ ಹಾಕೋದು, ಮತ್ತು ಯಾವುದೋ ಒಂದು ಕೋಳಿ ಹುಷಾರಿಲ್ಲ ಅಂದ ತಕ್ಷಣ ಅದೇನಾದರೂ ಡೆತ್ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಅದಕ್ಕೇನಾದರೂ ಮೂಗು ಕಟ್ಕೊಳ್ಳೋದು, ಮತ್ತು ಮೂಗಲ್ಲಿ ನೀರು ಬರೋದು, ಮತ್ತು ಉಸಿರಾಟ ತೊಂದರೆ ಇರೋದು, ಮತ್ತು ಊತ ಅಂತ ಕರಿತೀವಿ. ಅಂದರೆ ಮುಖದ ಮೇಲೆ ಗುಳ್ಳೆ ಆಗೋದು, ಈ ಥರದ್ದು ಏನಾದರೂ ಒಂದಷ್ಟು ಲಕ್ಷಣ ಇರೋ ಕೋಳಿಗಳನ್ನ ನೀವು ಫಾರಮಿಂದ ಆಚೆಗೆ ಎಸಿದಂತೆ. ಅಂತಂದರೆ ಈಗ ಫಾರಮಿಂದ ಆಚೆ ಎಸಿದ್ರೆ ಅದಕ್ಕಷ್ಟು ರೋಗಗಳು ಕಾಣಲ್ಲ. CRD ಬರುವಂಥ ಮೇನ್ ಉದ್ದೇಶ ಇದು. ಅಂತಂದರೆ ನಿಮಗೆ ತುಂಬ ಜನ ಕೇಳ್ಬೋದು, CRD ಬಂದಾಗ ಕೋಳಿಗಳು ಡೆತ್ ಆಗೋ ಟೈಮಲ್ಲಿ ಆ ಕೋಳಿಗಳನ್ನ ನಾವು ಸಪ್ರೇಟ್ ಮಾಡಿಬಿಡ್ತೀವಿ, ಮತ್ತು ಆ ಕೋಳಿಗಳಿಗೆ ರೋಗ ಲಕ್ಷಣಗಳು ಬರ್ತೈತೆ ಅಂದಾಗ ಸಪ್ರೇಟ್ ಮಾಡಿಬಿಡ್ತೀವಿ ಅಂತ ತುಂಬ ಜನ ಕೇಳ್ಬೋದು. ಬಟ್ ನಿಮ್ಗೆ ಅದರಲ್ಲಿ ಏನಪ್ಪ ಅಂತಂದರೆ ಸಪ್ರೇಟ್ ಮಾಡಿದ ತಕ್ಷಣ ಅಂದರೆ ಒಂದು ಸಲ CRD ನಿಮ್ಮ ಫಾರಮ್ಗೆ ಅಟ್ಯಾಕ್ ಮಾಡ್ತು ಅಂದರೆ ಕಂಟಿನ್ಯೂ ಒಂದು 20 ದಿನ ಅಂತಂದರೆ ನಿಮಗೆ ಕೋಳಿಗಳು 20 ದಿನಗಳ ಕಾಲ, ಅಂತಂದರೆ ಇವಾಗ 1 ರಿಂದ 20 ದಿನ ಏನಿರುತ್ತೆ ಆ 20 ದಿನಗಳ ಕಾಲ ನಿಮಗೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಉಳ್ಕೊಳ್ಳಿಲ್ಲ ಅಂತಂದರೆ ಅದನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ನೀವು ತೊಗೊಂಡೋಗಿ ಬಿಸಾಕೋದು ಅಥವಾ ಕುಯ್ಕ ತಿನ್ನೋದು ಮತ್ತು ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ. CRD ಈಗ ಕೋಳಿಗೆ ಬಂತು ಅಂದ್ರೂ ಮನುಷ್ಯರಿಗೂ ಡೇಂಜರ್ ಅದು. ಅಂದರೆ CRD ಅನ್ನೋದು ಒಂದು ಉಸಿರಾಟದ ತೊಂದರೆ ಇರುವಂತಹ ಒಂದು ಪ್ರಾಬ್ಲಮ್. ಅದಕ್ಕೆ ನೀವು ಕೋಳಿಗಳನ್ನ ಸತ್ತು ಕೋಳಿನ ಹುಷಾರಿಲ್ಲದೆ ಇರೋ ಕೋಳಿನೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ಆದ್ದರಿಂದ CRD ಬಂದಿರೋ ಕೋಳಿಗಳನ್ನ ನೋಡ್ಕೊಂಡು ತಿನ್ನಬೇಕು. ಮತ್ತು ಏನಪ್ಪ ಅಂದರೆ CRD ಬಂದಿರೋ ಕೋಳಿನ ಯಾವುದೇ ಕಾರಣಕ್ಕೂ ಫಾರಮಲ್ಲಿ ಬಿಟ್ಕೊಳ್ಳೋದು, ಮತ್ತು ಅದನ್ನು ನೀವೇನು ಅದನ್ನ ಬಿಸಾಕದಂತೆ ಅದನ್ನ ಗುಂಡಿ ತೊಡು ಹಾಕೋದು ಈ ಥರ ಮಾಡ್ತು ಅಂದರೆ ಒಂದು ಕೋಳಿಯಿಂದ ಹಲವಾರು ಕೋಳಿಗೆ ರೋಗ ಬಂದೇ ಬರುತ್ತೆ.